ಕಣೆ ಸಾವಿತ್ರಿ. ಅಲ್ಲ, ಅವ್ರ ಮಗು ಕಳ್ಕೊಂಡಿರೋದಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನೋಡು ಅವರು. ಆ ಜಿಲೇಬಿನೂ ನನ್ನ ಗಂಡನೂ ಸೇರ್ಕೊಂಡು ಇದ್ಯಾವ ನ್ಯಾಯ ಹೇಳಿ? ಆ ಪೊಲೀಸ್ನವ್ರಿಗಂತೂ ಬುದ್ಧಿ ಬೇಡವಾ? ನಮ್ಮನ್ನ ಹೇಳ್ಕೊಂಬಂದು ಜೈಲಿಗೆ ಹಾಕ್ಯವ್ರಲ್ಲ. ನಿನ್ ಹೇಳ್ಕೊಂಬಂದ್ರು ಬರ್ಲೇಳು. ಯಾಕಂದ್ರೆ ನೀನು ಮೊದಲ ಹೆಂಡತಿ ಅಲ್ವಾ? ಎಲ್ಲಿ ದ್ವೇಷಕ್ಕೆ ಮನೆಯಿಂದ ಆಚೆ ಹಾಕಿರೋದಕ್ಕೆ ಎಲ್ಲಿ ನೀನೇನೆ ಎಲ್ಲಿ ಮಗುನ ಕಳ್ತನ ಮಾಡಿದ್ಯೋ ಅಂತ ಅನುಮಾನ ಐತೆ ಅವ್ರಿಗೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟವ್ರೆ. ಆದ್ರೆ ನಾನೇನ್ ಮಾಡಿದೀನಿ? ನಿನ್ನ ಮನೆಗೆ ಇಕ್ಕಿಂಡಿರೋದೇ ತಪ್ಪು ಅನ್ಸುತ್ತೆ. ಅದಕ್ಕೆ ನನ್ನ ಹೇಳ್ಕೊಂಬಂದು ಇಲ್ಲಿಗೆ ಹಾಕ್ಯಾರ ನೋಡು. ನನಗೇನು ಕರ್ಮನೋ ಏನೋ, ನಿನ್ನೇನೋ ಯಾರು ಇಲ್ವಲ್ಲ ಸಹಾಯ ಮಾಡೋರು, ಮನೆ ಇಲ್ಲ ಮಠ ಇಲ್ಲ ಬೀದಿಲಿ ಇರ್ತೀಯಲ್ಲ ಅಂತೇಳಿ ನಾನು ತಂದು ನಿನ್ನ ಮನೆಗೆ ಇಕ್ಕಣ್ಣಲ್ಲ. ಅದಕ್ಕೆ ನಾನು ನಿನ್ನ ಜೊತೆಗೆ ಜೈಲಿಗೆ ಬರ್ಬೇಕಾಗೈತೆ ನೋಡು. ಏನ್ ಸಾವಿತ್ರಿ ನೀನೇ ಈ ತರ ಹೇಳ್ತಾ ಇದ್ಯಾ? ನೀನ್ ಕಷ್ಟದಾಗಿದ್ದಾಗ ನಾನ್ ಸಹಾಯ ಮಾಡಿದ್ದೆ ತಾನೇ. ನೇತ್ರನ ಹತ್ರ ದುಡ್ಡೆಲ್ಲ ಇಸ್ಕೊಟ್ಟು. ನಾನು ಹೇಳಿಲ್ಲ ಅಂದ್ರೆ ಅವತ್ ನಿನ್ಗೆ ದುಡ್ಡೇ ಕೊಡ್ತಾ ಇರ್ಲಿಲ್ಲ ನೇತ್ರ, ಗೊತ್ತಾ? ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿರೋದು ಅಂಥದ್ರಲ್ಲಿ ನೀನ್ ಜೈಲಾಗಿದ್ರು ಪರವಾಗಿಲ್ಲ, ನಾನು ಬರಬಾರ್ದಾಗಿತ್ತು ಅಂತ ಹೇಳ್ತಾ ಇದೆಯಲ್ಲ. ಏನೋ ನೀನ್ ನನ್ನ ಕಷ್ಟಕ್ಕೆ ಆಗ್ತೀಯ ಅಂತ ತಿಳ್ಕೊಂಡ್ರೆ ನೀನ್ ಈ ತರ ಎಲ್ಲ ಮಾತಾಡ್ತಾ ಇದೆಯಲ್ಲ. ನೀನೇನು ಪುಕ್ಸಟ್ಟೆ ಕೊಡ್ಸಿದ್ದೀನಿ ಗೌರಿ? ದುಡ್ಡು ಕೊಡ್ಸಿದೀನಿ ಅಂತ ಹೇಳ್ತಾ ಇದೆಯಾ? ಬಡ್ಡಿ ಕೊಡ್ಸಿದೀಯಾ? ನಿನ್ನ ನೇತ್ರ ಏನಾದ್ರು ಊರಿಂದ ಬಂದಾಗ ಅವಳಿಗೆ ಬಡ್ಡಿ ಅಸಲು ಎಲ್ಲ ಕೊಡ್ಬೇಕಲ್ಲ, ನಾನು ಕೊಡ್ತೀನಿ. ಅದು ದುಡ್ಡೇ ನೀನು ಕೊಡ್ತೀಯಾ? ಬಡ್ಡಿಯನ್ನು ನೀನು ಕೊಡ್ತೀಯಾ? ಅಲ್ಲ, ನಿನ್ನ ಗಂಡನ ಮನೆಗೆ ಸೇರಿಸ್ಬೇಕು ಅಂತ ನಾನು ನನ್ನ ತಂಗಿನ ಎಷ್ಟು ಕಷ್ಟಪಡ್ತಾ ಇದೀವಿ ನೋಡ್ದಾ? ನಿನ್ನಿಂದನೇ ಈಗ ನಾನು ಜೈಲಿಗೆ ಬರಂಗಾತು. ಈಗ ನನ್ನ ತಂಗಿನ ಬೇರೆ ಹುಡ್ಕೊಂಡು ಹೋಗ್ಯಾವ್ರಿ. ಎಲ್ಲಿದ್ದಾಳೋ ಏನು ಕತ್ತಿಯೋ? ಅಲ್ಲ, ಮಗುನ ನನ್ನ ತಂಗಿ ಕದ್ದಿದ್ದಾಳೆ, ಕಳ್ತನ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾರಲ್ಲ ಈ ಪೊಲೀಸ್ನವರು. ಅಲ್ಲ, ಮಗುನ ಕದ್ಕೊಂಡು ಹೋಗಿ ಏನು ಮಾಡ್ತಾಳೆ ಹೇಳು? ಯಾರಿಗ್ ಗೊತ್ತು? ಅವಳು ಬೇರೆ ನಿನ್ನ ಜೀವನ ನಾನು ಸರಿ ಮಾಡ್ತೀನಿ, ನಿನ್ನ ಗಂಡ ಹೇಳ್ದಂಗೆ ಕೇಳಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಏನಾದ್ರೂ ಸೇಳಿ ನಿಮ್ಮ ಮಗುನ ಕಳ್ತನ ಮಾಡಿದಾಳೋ ಏನೋ? ನೀನೇ ಎಲ್ಲ ಹೇಳಿದ್ಯೋ ಏನೋ ನನ್ನ ತಂಗಿಗೆ ಆ ಮಗುನ ಕಿಡ್ನಾಪ್ ಮಾಡು, ಆವಾಗ ಗಂಡನ ಮನೆಯವರು ಹೇಳ್ದಂಗೆ ಕೇಳ್ತಾರೆ ಅಂತಾನ. ನೀನೇ ಹೇಳಿದ್ಯೇನೆ ಗೌರಿ? ಅಯ್ಯೋ, ಇದೇನಿದೆ ಹಿಂಗೆ ಕೇಳ್ತಾ ಇದೆಯಾ ಸಾವಿತ್ರಿ? ನಾನೇ ಕೇಳಿ? ನಾನು ಅಂತ ಕೆಲಸ ಮಾಡೋಳಲ್ಲ. ಅಂತ ಕೆಲಸ ಮಾಡಿದ್ರೆ ಸಿಗಾಕಂತೀನಿ ಅಂತನೂ ನನಗೂ ಗೊತ್ತೈತಿ. ನಾನು ಆಲೇ ಒಂದ್ಸಲನ ಇಲ್ಲಿ ಜೈಲಾಗ ಇದ್ದೋದಾಳೇನಿ. ನಾನು ಯಾಕಂತ ಕೆಲಸ ಮಾಡೋಣ? ನಾನು ಏನಾದರೂ ಬೇರೆ ಉಪಾಯ ಮಾಡು ಅಂತ ಹೇಳಿದ್ದೆ. ಆ ಸೇಳಿ ಹಿಂಗೆ ಮಾಡಿದಾಳೆ ಅಂತ ನನಗೆ ಗೊತ್ತಿಲ್ಲ. ಏನ್ರಮ್ಮ ಅದು ನಿಮ್ಮ ಗಲಾಟೆ? ಸುಮ್ಮನೆ ಕುತ್ಕೊಂಡಾಗಲ್ವಾ? ಕೂತ್ಕೊಡ್ರಿ ಸುಮ್ಮನೆ. ಯಾಕಂಗೆ ಬಾಯ್ ಮಾಡ್ತಾ ಇದ್ದೀರಾ? ಇಬ್ರು ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಇಲ್ಲಿ ಬಂದು ಜಗಳ ಮಾಡ್ತಾ ಇದ್ದೀರಾ. ಕೂತ್ಕೊಡ್ರಿ ಸುಮ್ಮನೆ ಬಾಯ್ ಮುಚ್ಕೊಂಡು. ಸೇಳಿನ ಕರ್ಕೊಂಬಂದ್ರ ಸರ್? ಸಿಕ್ಕಿದ್ಲ ಅವಳು? ನಮ್ಮ ಮೇಡಮ್ ಹೋಗಿದ್ದಾರೆ, ಕರ್ಕೊಂಬಂದು ಬೆಂಡ್ ಎತ್ತುತ್ತಾರೆ. ಆ ಮಗುನ ಏನು ಮಾಡಿದ್ರಿ ಅಂತ ಹೇಳೋವರೆಗೂ ಬಿಡಲ್ಲ. ನೀವಾದ್ರೆ ಹೇಳ್ರಿ, ನೀವೇನಾ ಕಿಡ್ನಾಪ್ ಮಾಡಿಸಿರೋದು ಮಗುನ? ಅಯ್ಯೋ, ಇದೇನು ಸರ್ ನೀವು ಹಿಂಗೆ ಕೇಳ್ತಾ ಇದ್ದೀರಾ? ನಾನೇ ಕಿಡ್ನಾಪ್ ಮಾಡಿಸ್ಲಿ? ನಾನಲ್ಲ. ಹೌದಾ, ಸರಿ ಆಯಿತು. ಆ ಸೇಳಿ ಬರ್ತಾಳಲ್ಲ ಅವಾಗ ನೀವೆಲ್ಲರೂ ಬಾಯಿ ಬಿಡಲೇಬೇಕು. ಅವಳ ಬಾಯಿಂದನೇ ಕಕ್ಕಿಸ್ತಾರೆ ನಮ್ಮ ಮೇಡಮರು, ಸುಮ್ಮನೆ ಬಿಡೋರಲ್ಲ. ಯಾರು ಸುಪಾರಿ ಕೊಟ್ಟರು, ಯಾರು ಹೇಳಿದ್ರು ಕಿಡ್ನಾಪ್ ಮಾಡ್ಸೋಕ್ಕೆ ಅಂತ ಹೇಳಿ ಎಲ್ಲ ಬಾಯಿ ಬಿಡಿಸ್ತಾರೆ. ಏಯ್ ನಡಿಯೇ ನಿನ್ ಹೆಂಗ್ ಬಾಯಿ ಬಿಡಿಸ್ಬೇಕು ಅಂತನಾ? ನಡಿ ಒಳಕ್ಕೆ, ಆಮೇಲೆ ಗೊತ್ತಾಗತ್ತೆ. ಸಿಕ್ಕದ್ಲಾ? ಎಲ್ಲಿದ್ಲು ಇವಳು? ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ್ದಾದ್ರು ಸಿಗುತ್ತಾ ಕಳ್ತನ ಮಾಡಕ್ಕೆ ಅಂತ ಹೇಳಿ ಬ್ಯಾಗು ಅದು ಇದು ಅಂತ ಹೇಳಿ ನೋಡ್ಕೊಂಡು ನಿಂತಿದ್ಲು. ಸರಿಯಾಗಿ ಹೋಗಿ ಹಿಡ್ದೆ ನೋಡು. ನಾನು ನೋಡಿದ ತಕ್ಷಣ ತಪ್ಪಿಸ್ಕೊಂಡು ಓಡ್ತಾ ಇದ್ದಾಳೆ. ನಾನ್ ಬಿಟ್ಬಿಡ್ತೀನ? ನಾನೇನು ಓಡೋಗ್ತಾ ಇರ್ಲಿಲ್ಲ ಮೇಡಮ್ ಅವರೇ, ನನಗೆ ಗಾಬರಿ ಆದಂಗಾತು ನಿಮ್ಮ ನೋಡಿ, ಅದಕ್ಕೆ ಓದೆ ಅಷ್ಟೇನೆ. ಇಷ್ಟಕ್ಕೂ ನನ್ನ ಯಾಕೆ ಕರ್ಕೊಂಬಂದಿದ್ರೆ ಹೇಳ್ರಿ? ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮಗು ಕಿಡ್ನಾಪ್ ಆಗಿದೆ, ಶಿವು ಅವ್ರದ್ದು ಮತ್ತೆ ಜಿಲೇಬಿ ಅವ್ರ ಮಗು, ಕರ್ಣ ಅಂತ ಅವ್ರ ಹೆಸರು. ಪಾಪು ಹೆಸರು. ನೀನೇ ತಾನೇ ಕಿಡ್ನಾಪ್ ಮಾಡಿರೋದು? ಹೇಳು, ಬಾಯ್ ಬಿಡು. ಅವಾಗಿಂದ ಕೇಳ್ತಲೇ ಇದೀನಿ, ಮತ್ತೆ ಅದನ್ನೇ ಕೇಳ್ತಾ ಇದ್ಯಾ? ಯಾಕೆ ಅರೆಸ್ಟ್ ಮಾಡ್ತೀರಾ, ಯಾಕೆ ಕರ್ಕೊಂಬತ್ತೀರಾ ಅಂತನ? ಅಲ್ಲ, ನಿಮ್ಗೆ ಒಂದ್ಸಲ ಜೈಲಿಗೆ ಹಾಕಿದ್ದು ಇನ್ನು ಬುದ್ಧಿ ಹೋಗಿಲ್ವಾ? ಬುದ್ಧಿ ಬಂದಿಲ್ವಾ ನಿನಗೆ? ಒಂದ್ಸಲ ಅಲ್ಲಿ ಕಳ್ತನ ಮಾಡಿ ಸಿಗಾಕೊಂಡಿದ್ದೆ ನೋಡಿ ಮೇಡಮ್ ಅವರೇ. ಏನೋ ಕಳ್ತನ ಮಾಡಿ ಸಿಗಾಕೊಂಡಿದ್ದೆ ನಿಜ, ಹಂಗಂತ ಹೇಳಿ ಆ ಮಗುನ ನಾನು ಕಿಡ್ನಾಪ್ ಮಾಡಿಲ್ಲ. ನೀವು ಸುಮ್ಮನೆ ಏನೇನೋ ಇಲ್ದೇ ಇರೋ ಆರೋಪ ಮಾಡಬೇಡ್ರಿ. ಯಾರಿಗ್ ಗೊತ್ತು ಯಾರು ಓದ್ಕೊಂಡು ಹೋದ್ರೆ ಏನು ಕತ್ತಿಯೋ? ನನಗೂ ಆ ಮಗುನ ನಾನು ನೋಡೇ ಇಲ್ಲ. ನೀನು ಒಳ್ಳೆ ಮಾತಿನಲ್ಲಿ ಬಾಯಿ ಬಿಡಂಗೆ ಕಾಣಿಸಲ್ಲ. ಹೇಳು ಸುಮ್ಮನೆ. ಆ ಮಗುಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಿನ್ನೇನಿಲ್ಲ ಗಲ್ಲಿಗೆ ಏರ್ಸೋದು. ಸುಮ್ಮನೆ ಹೇಳಿದ್ರೆ ಸರಿ. ಇವಾಗ ಎಷ್ಟು ಕೇಳಿದ್ರು ಅಷ್ಟೇ ಮೇಡಮ್ ಅವರೇ, ನನಗೆ ಗೊತ್ತಿಲ್ಲ ಆ ಮಗು ಎಲ್ಲೋಯ್ತೋ ಏನೋ ಅಂತನ. ಹೌದಾ ರವಿ, ಅಲ್ಲಿ ದೊಣ್ಣೆ ತಗೊಂಬರೋಗ್ರಿ. ಇವಳು ಬಾಯಿ ಮಾತಿಗೆಲ್ಲ ನಾ ಬಗ್ಗೋಳಲ್ಲ ಅನ್ಸುತ್ತೆ. ದೊಣ್ಣೆ ತಗೊಂಬನ್ನಿ. ಸರಿ, ಓಕೆ ಮೇಡಮ್, ತತ್ತೀನಿ. ಮೇಡಮ್ ತಗೊಳ್ಳಿ ಮೇಡಮ್, ಇದರಲ್ಲಿ ಅವಳು ಬಾಯಿ ಬಿಡೋದು ಅನ್ಸುತ್ತೆ. ತಗೊಳ್ಳಿ, ಸರಿಯಾಗಿ ಬಾರಿಸಿ ಹೇಳ್ತೀನಿ. ಹೌದು ಕಣ್ರಿ ರವಿ, ಬಾಯಿ ಬಿಡಂಗೆ ಕಾಣಿಸ್ತಾ ಇಲ್ಲ. ಒಳ್ಳೆ ಮಾತಿಗೆ ತಗೊಂಬನ್ನಿ ಇಲ್ಲಿ. ಬೆಂಡೆತ್ತನ ಅವಳಿಗೆ ಹೇಳ್ತೀಯೋ ಏನು ಬಿಡೋಣ? ಅಯ್ಯೋ ಮೇಡಮ್ ಅವರೇ, ಏನು ನಮ್ಮ ಮಗು ಬಗ್ಗೆ ನನಗೆ ಗೊತ್ತಿಲ್ಲ ಅಂದಂಗೆಲ್ಲ ಏನು ಹಿಂಗೆ ಹೋಯ್ತಾ ಇದ್ರಲ್ಲ? ಹಿಂಗೆಲ್ಲ ದೌರ್ಜನ್ಯ ಮಾಡೋದು ತಪ್ಪು. ನಮ್ಮ ಅಣ್ಣಗೆ ಗೊತ್ತಾದ್ರೆ ಏನೂ ಇಲ್ಲ ನೋಡ್ರಿ, ಅವನೇನು ಇಲ್ಲ. ನಾನು ನಿಮ್ಮ ಮ್ಯಾಗಳ ಅಧಿಕಾರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ. ನಿಮ್ಮ ಮೇಲೇನೆ ಕೇಸ್ ಹಾಕಿಸ್ತೀನಿ ನೋಡು. ನಮ್ಗೇನಾದರೂ ಹಿಂಗೆಲ್ಲ ಟಾರ್ಚರ್ ಕೊಟ್ಟರೆ ಒಯ್ಯೋದು ಪಯ್ಯೋದು ಎಲ್ಲ ಮಾಡಿ ತೆಗಿರಿ. ನನಗೇನು ಗೊತ್ತಿಲ್ಲ ಆ ಮಗು ಬಗ್ಗೆ. ಏನು ಎದುರಿಸ್ತಾ ಇದೆಯಾ ನಮಗೇನೆ? ಅಯ್ಯೋ ಮೇಡಮ್ ಅವರೇ, ಏನ್ ನೀವು ಹಿಂಗ್ ಹೋಯ್ತಾ ಇದೀರಲ್ಲ? ಅಲ್ಲ, ಆ ಮಗು ಯಾರು ಕಳ್ತನ ಮಾಡಿರೋ ಏನ್ ಕತ್ಯ? ನೀವು ಒಳ್ಳೆ ನನ್ನ ಹಿಡ್ಕೊಂಡ್ ಬಂದಿದ್ರಲ್ಲ, ಏನೋ ಕಳ್ತನ ಮಾಡಿ ಒಂದ್ಸಲ ಸಿಗಾಕೊಂಡೆ ಅಂದ್ರೆ ಪದೇ ಅದನ್ನೇ ಮಾಡಕ್ಕಾಗುತ್ತಾ?
ನೀವು ಹಿಂಗೆಲ್ಲ ನಾ ದೊಣ್ಣೆ ತಗೊಂಡು ಒಯ್ಯೋದೆಲ್ಲ ನಾ ಇಟ್ಕೋಬಾರ್ದು. ಯಾರು ಕಳ್ತನ ಮಾಡ್ಕೊಂಡು ಹೋಗಿದಾರೋ ಏನ್ ಕತ್ತಿಯೋ, ನನ್ನ ಹಿಡ್ಕೊಂಬಂದು ಹಿಂಗೆ ಒಳ್ಳೆ ಹಿಂಗೆ ದನಕ್ಕೆ ಬಿಡ್ದಂಗೆ ಬಡಿತಾ ಇದ್ದೀರಲ್ಲ, ನಿಮ್ಗೇನು ಸ್ವಲ್ಪ ಮನುಷ್ಯತ್ವನೇ ಇಲ್ವಾ? ಏಯ್ ಸುಮ್ಮನೆ ಬಾಯ್ ಬಿಟ್ರೆ ಸರಿ, ನಿಜ ಏನು ಅಂತನ, ಇಲ್ಲ ಅಂದ್ರೆ ಇನ್ನೂ ಬೀಳ್ತವೆ. ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ, ಹಿಂಗೆ ಮಾತಾಡಿದ ತಕ್ಷಣ ನೀನು ಆ ಕೆಲಸ ಮಾಡಿಲ್ಲ, ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ತಿಳ್ಕೊಂಡು ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯೇನು? ನನಗೆ ಗೊತ್ತೈತೆ ನೀನು ಗೌರಿ ಗಂಡನ ಹತ್ರ ಹೋಗ್ಬಿಟ್ಟು ಏನಂತ ಆವಾಜ್ ಹಾಕಿದ್ಯಾ ಅಂತಾನ. ನೀನಾಗಿ ನೀನು ಗೌರಿನ ಮನೆಗೆ ಸೇರಿಸ್ಕೋಬೇಕು, ಹಂಗೆ ಮಾಡ್ತೀನಿ, ಹಂಗೆ ಮಾಡದೇ ಇದ್ರೆ ನಾನು ಸೇಳಿನಿಲ್ಲ ಅಂತ ಹೇಳಿ ಬಂದಿದ್ಯಂತೆ. ಇದೆಲ್ಲ ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಹೆಂಗೆ? ಅಯ್ಯೋ ಏನೋ ಗೌರಿ ನನಗೆ ಹೆಂಗಾದ್ರೂ ಮಾಡಿ ಗಂಡ ಮನೆಗೆ ಸೇರ್ಸಂಗ್ ಮಾಡು ಅಂತ ಹೇಳಿ ಕೇಳ್ಕೊಂಡ್ಲು. ಅದಕ್ಕೆ ಏನೋ ಒಂದು ಜೋರ್ ಮಾಡಿ ಬೈದು ಬಂದೆ, ಎದುರಿಸಿರಿ ಏನಾದರೂ ಬಿಡ್ಕೊಂತಾನೇನೋ ಅವಳು ಗಂಡ ಅಂತ ನನಗೆ ಎದ್ರಕೊಂಡು. ಆದರೆ ನಾನು ಹಿಂಗೆಲ್ಲ ಮಾಡಿಲ್ಲ ಸರ್, ನಾನು ಬಿಟ್ಬಿಡಿ, ನಾನೇನು ಮಾಡಿಲ್ಲ. ಏಯ್ ಆ ಮಗು ಕಳೆದೋಗೋದಕ್ಕೆ ಬೇರೆ ಏನು ಕಾರಣನೇ ಇಲ್ಲ. ಇಷ್ಟಕ್ಕೂ ಹೊರಗಡೆಯಿಂದ ಬರೋದಕ್ಕೆ ಯಾರಿಗೂ ಅಷ್ಟು ಧೈರ್ಯ ಇಲ್ಲ. ಹಳ್ಳಿಗೆ ಹೋಗೋದಕ್ಕಂತೂ ತುಂಬ ಹೆದರ್ತಾರೆ. ಇಂಥ ಕಿಡ್ನಾಪರ್ಸ್ ಎಲ್ಲ ಏನಿದ್ರು ಅವ್ರು ಏನಿದ್ರು ಟೌನಲ್ಲಿ, ರೋಡಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಅಷ್ಟೇನೆ ಟೌನಲ್ಲಿರೋ ಕಳ್ಳರು ಈ ಥರ ಕೆಲಸ ಮಾಡೋದು. ಹಳ್ಳಿಲಿ ಈ ಥರ ಕಿಡ್ನಾಪ್ ಎಲ್ಲ ಆಗ್ತೈತೆ ಅಂದರೆ ಅದು ಗೊತ್ತಿರೋರೇ ಮಾಡಿರೋದು. ಅದು ಅಲ್ಲದೆ ನೀನು ಬೇರೆನೆ ವಾರ್ನಿಂಗ್ ಮಾಡಿ ಬಂದಿದ್ಯಾ ಅವರಿಗೆ. ಹೇಳು ಮಗುನ ಎಲ್ಲಿಟ್ಟಿದ್ಯಾ ಅಂತಾನ, ಇಲ್ಲ ಅಂದರೆ ನೋಡು. ಅಮ್ಮ ಅಮ್ಮ ಅಯ್ಯೋ ಅಯ್ಯೋ ಉರಿ ಉರಿ ಉರಿ, ಅಯ್ಯೋ ಒದಿಬಿಡಿ ಮೇಡಮರೇ, ಒದಿಬಿಡ್ರಿ, ನಿಲ್ಲಿಸ್ರಿ. ಬಾಯ್ ಬಿಡ, ಮತ್ತೆ ಮಗುನ್ ಕಿಡ್ನಾಪ್ ಮಾಡಿ ಎಲ್ಲಿಕ್ಕಿದ್ಯಾ ಹೇಳು. ಅಯ್ಯೋ ಹೇಳ್ತೀನಿ ಮೇಡಮ್ರಿ, ಹೇಳ್ತೀನಿ, ಒದಿಬಿಡ್ರಿ ಅಮ್ಮ. ಅಯ್ಯೋ ನನ್ನ ಮೂಳೆ ಎಲ್ಲ ಮುರಿದಂಗೆ ಆಗ್ತೈತೆ, ಕಾಲು ಅಮ್ಮ. ಅಯ್ಯೋ ಮುರಿತೈತೆ. ಬಾಯ್ ಬಿಡು ಮುಚ್ಕೊಂಡು. ಎಲ್ಲಿಕ್ಕಿದ್ಯಾ, ಎಲ್ಲಿ ಬಚ್ಚಿಟ್ಟಿದ್ಯಾ ಕಿಡ್ನಾಪ್ ಮಾಡ್ಕೊಂಡು? ಆ ಮಗುನ ಏನು ಮಾಡಿದ್ಯಾ ಹೇಳು, ಎಲ್ಲಿಕ್ಕಿದ್ಯಾ ಬೇಗ ತೋರಿಸ್ಬಾ. ಆ ಮಗು ಗತಿ ಏನಾಗಿದ್ಯೋ ಏನೋ. ಅಯ್ಯೋ ಮೇಡಮರೇ, ನನಗೆ ಗೊತ್ತಿರೋ ಒಬ್ರು ಮನೆಗೆ ಬಿಟ್ಟಿದ್ದೀನಿ ಮಗುನ. ಅದು ಗೌರಿ ಕೇಳ್ಕೊಂಡ್ಲು, ಹೆಂಗಾದ್ರೂ ಮಾಡಿ ನನ್ನ ಗಂಡನ ಮನೆಗೆ ಸೇರ್ಸಂಗ್ ಮಾಡು ಸೇಳಿ ಅಂತನ. ಅದಕ್ಕೆ ನನಗೆ ಆ ಉಪಾಯ ಒಳಿಲಿಲ್ಲ. ನಮ್ಮ ಅಣ್ಣ ಬೇರೆ ಇಲ್ಲಿರಲಿಲ್ಲ, ಬೆಂಗಳೂರಲ್ಲೇನೋ ಏನೋ ಕೆಲ್ಸಕ್ಕೆ ಹೋಗವನೆ. ಅದಕ್ಕೇ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಒಂದು ದಿವಸ ಅವ್ರ ಹೆಂಡತಿಗೆ ಬೈದು ಬರೋಣ ಅಂತ ಹೋದೆ. ಆವಾಗ ಆ ಮಗು ಅಲ್ಲಿ ಆಟ ಆಡ್ತಾ ಇತ್ತು. ಆವಾಗ ನಾನು ಈ ಮಗುನ ಓದ್ಕೊಂಡು ಹೋಗ್ಬಿಟ್ರೆ ನಾವು ಹೇಳ್ದಂಗೆ ಕೇಳ್ತಾನೆ, ಆ ಗಂಡ ಶಿವ ಮತ್ತು ಆ ಜಿಲೇಬಿ ಇಬ್ರು ನಾವು ಹೇಳ್ದಂಗೆ ಕೇಳ್ತಾರೆ ಅಂತನ ಆ ಮಗುನ ಓದ್ಕೊಂಡು ಹೋಗ್ಬಿಟ್ಟೆ ಮೇಡಮರೇ. ಮಗುನೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಿನ್ನ ಏನೂ ಇಲ್ಲ. ಅಯ್ಯೋ ಇಲ್ಲ ಮೇಡಮರೇ, ಮಗುಗೆ ಏನೂ ಆಗಿಲ್ಲ. ಮಗುನ್ ಚೆನ್ನಾಗೇ ನೋಡ್ಕೊಂತಾ ಇದ್ದಾರೆ ಅಲ್ಲಿ. ನಿನಗೂ ಆ ಗೌರಿಗೂ ಏನು ಸಂಬಂಧ? ಯಾಕೆ ಈ ಥರ ಕೆಲಸ ಮಾಡ್ತಿದ್ಯಾ? ಅವಳ ಜೀವನ ಅವಳು ನೋಡ್ಕೊಂತಾಳೆ. ಅವಳು ಏನೋ ಗಂಡನ ಮೇಲೆ ಜಗಳ ಮಾಡ್ಕೊಂಡು ಬಂದಿರೋದು. ಗಂಡನ ಮನೆಯವ್ರನ್ನ ಎಲ್ಲರನ್ನೂ ಮನೆಯಿಂದ ಆಚೆಗೆ ಹಾಕಕ್ಕೆ ನೋಡಿದ್ಲಂತೆ. ಅದಕ್ಕೆ ಪಾಪ ಅವ್ರ ಗಂಡ ಇವಳನ್ನೇ ಆಚೆಗೆ ಹಾಕಿದ್ದಾರೆ. ಅದು ಎಲ್ಲ ಗೊತ್ತಿದ್ದು ನೀನು ಅವಳಿಗೆ ಸಹಾಯ ಮಾಡೋಕ್ಕೆ ಮಗುನ್ ಕಿಡ್ನಾಪ್ ಮಾಡಿದ್ಯಾ? ಏಯ್ ಅಮ್ಮ, ಅಯ್ಯೋ ಕೆನ್ನಿಗೆ ಯಾಕ್ರಿ ಮೇಡಮರೇ ಒಯ್ತಾ ಇದ್ದೀರಾ? ಹೇಳಿದ್ನಲ್ಲ ನಿಜ ಏನು ಅಂತ, ಮಗುಗೆ ಏನೂ ಆಗಿಲ್ಲ ಅಂತನ ಮತ್ತೆ ಹೊಡಿತಾ ಇದ್ದೀರಾ? ಇಲ್ಲ, ನಿನ್ನಂತೊಳಗೆ ಹೊಡೆದೆ ಹಂಗೆ ಬಿಡ್ತಾರೆ. ನಾಚಿಕೆ ಆಗಲ್ವಾ ನಿಂಗೆ? ಒಂದು ಚಿಕ್ಕ ಮಗುನ ಏನು ಹೊರಿದೆ, ಕಂದನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ಯಲ್ಲ ನಿನ್ನಿದಕ್ಕೆ. ಇದರಲ್ಲಿ ನಿಮ್ಮ ಅಕ್ಕ ಸಾವಿತ್ರಿನೂ ಭಾಗಿಯಾಗಿ ತಾನೆ? ಅವಳು ನಿನ್ಗೆ ಹೇಳ್ದ ಮಗುನ್ ಕಿಡ್ನಾಪ್ ಮಾಡುವಂತನ? ಅಯ್ಯೋ ಮೇಡಮರೇ, ಅವಳೇನು ಹೇಳಿಲ್ಲ. ಇದ್ರಾಗ ಅವಳು ತಪ್ಪೇನೂ ಇಲ್ಲ. ಒಟ್ಟಿನಲ್ಲಿ ಗೌರಿ ಗಂಡುಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ ಹೇಳಿದ್ಲು ಅವಳು. ಅದಕ್ಕೋಸ್ಕರನ ಅವರಿಬ್ರು ಹೇಳಿದ್ರಲ್ಲ ಅಂತನ ನಾನು ಇಂಥ ನಿರ್ಧಾರ ಮಾಡಿಬಿಟ್ಟೆ. ದಯವಿಟ್ಟು ನಮ್ಮ ಅಕ್ಕಗೆ ಏನು ಮಾಡಬೇಡ್ರಿ. ಐತೆ ನಿಮ್ಮ ಮೂವರೆಗೂ ಸರಿಯಾಗೈತೆ. ಬಾರೆ ಎದ್ಬಾ, ಮಗು ಎಲ್ಲಿದೆ ಅಂತ ಹೇಳಿ ತೋರಿಸ್ಬಾ. ಅಯ್ಯೋ ಮೇಡಮರೇ, ನನ್ನ ಕಾಲು ಆಗ್ತಿಲ್ಲ. ನೀವು ಸರಿಯಾಗಿ ಹೋಗ್ಬಿಟ್ರಿ, ನಡಿಯೋಕ್ಕೂ ಆಗ್ತಿಲ್ಲ. ಹೆಂಗ್ ಬರ್ಲಿ ನಾನೀಗ? ಬರ್ಲಿ ಅಂದ್ರೆ ಕುಂಟ್ಕೊಂಡೆ ನಡಿ. ಮಗುನ್ ಕಿಡ್ನಾಪ್ ಮಾಡ್ಬೇಕಾದ್ರೆ ಈ ಬುದ್ಧಿ ಇರ್ಲಿಲ್ವ ನಿನ್ಗೆ? ನಡಿ, ಇಲ್ಲ ಅಂದ್ರೆ ನೋಡಿ ಬೀಳ್ತಾವೆ ಇನ್ನೊಂದೆರಡು ಏಟು. ಎದ್ದಾಳೆ ಮೇಕೆ, ಎದ್ದಾಳ್ತೀಯೋ ಈಗ ಲಾಟಿ ತಾಂಡ್ ಬಿಡೋಣ ಇನ್ನೊಂದೆರಡು ಏಟ? ಅಯ್ಯೋ ಬೇಡ ಮೇಡಮ್ರೆ, ಎದ್ದಾಳ್ತೀನಿ. ಅಮ್ಮ ನಡಿ, ಆ ಮಗು ಎಲ್ಲಿದೆ ಅಂತ ತೋರಿಸು. ಅಮ್ಮ ಅಯ್ಯೋ ನಡಿಯೋಕ್ಕಾಗ್ತಿಲ್ವಲ್ಲಪ್ಪ. ಅಯ್ಯೋ ಗೌರಿ ಏನೋ ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಈ ಥರ ಮಾಡಿಬಿಟ್ಟೆ. ಅಯ್ಯೋ ಆ ಮಗು ಎಲ್ಲಿದೆ ಅಂತ ಹೇಳಿ ನೋಡ್ಕೊಂಡು ಕರ್ಕೊಂಬರ್ತೀನಿ. ನೀವು ಇಲ್ಲೇನೆ ನೋಡ್ಕೊತಾ ಇರಿ, ಬರ್ತೀನಿ. ಓಕೆ ಮೇಡಮ್. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.